ಇಡೀ ಸಿಲಿಕಾನ್ ಸಿಟಿ ಮಂದಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಕೊಲೆ ಸ್ಟೋರಿ ಇದು. ಖುದ್ದು ಮಗಳೇ ತನ್ನ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿದ್ಲು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳು ಪ್ರಿಯಕರನಿಗೆ ಕೆಆರ್ಪುರ ಪೊಲೀಸರು ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಅದರಲ್ಲೂ ಕೂಡ ಎಲ್ಲೋ ಹೊರ ರಾಜ್ಯದಲ್ಲಿ ಅವರು ಬಹುಶಃ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ವಿಶೇಷವಾಗಿ 6 ತಂಡಗಳನ್ನು ರಚನೆ ಮಾಡಲಾಗಿದೆ. ಇತ್ತೀಚೆಗೆ ನಡೆದಿರುವಂತಹ ಘಟನೆ, ಮಗಳಿಂದಲೇ ತಂದೆ ತಾಯಿ ತಂಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ರನ್ನ ಹತ್ಯೆ ಮಾಡಿ ಈಗ ಆರೋಪಿಗಳು ಪರಾರಿಯಾಗಿದ್ದಾರೆ. ಮಗಳು ಪ್ರಿಯಕರನಿಗೆ ಕೆಆರ್ಪುರಂ ಪೊಲೀಸರು ಈಗ ಶೋಧ ನಡೆಸ್ತಾ ಇದ್ದಾರೆ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫ್ ಮಾಡಿಕೊಂಡು ಹೊರ ರಾಜ್ಯಕ್ಕೆ ಬಹುಶಃ ಅವರು ತಲೆಮರೆಸಿಕೊಂಡಿದ್ದಾರೆ, ಓಡೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗೆ ಇಡೀ ಸಿಲಿಕಾನ್ ಸಿಟಿ ಮಂದಿ ಒಂದು ರೀತಿಯಾಗಿ ಬೆಚ್ಚಿ ಬಿದ್ರು. ಈ ಒಂದು ಸ್ಟೋರಿ ನೋಡಿ, ಈ ಒಂದು ಸ್ಟೋರಿಯ ಅಪ್ಡೇಟ್ ಡೀಟೇಲ್ಸ್ ಇದು. ಈಗ ಗೊತ್ತಾಗ್ತಾ ಇರುವಂಥದ್ದು ಆರೋಪಿಗಳು ಪರಾರಿಯಾಗಿದ್ದಾರೆ, ಆದರೆ ಮೊಬೈಲ್ಸ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಹೊರ ರಾಜ್ಯದಲ್ಲಿ ಅವರಿದ್ದಾರೆ ಬಹುಶಃ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇವರಿಗೋಸ್ಕರ ವಿಶೇಷವಾಗಿ ಪೊಲೀಸರು 6 ತಂಡಗಳನ್ನು ರಚನೆ ಮಾಡಿದ್ದಾರೆ. ರಸ್ತೆ ಬದಿ ಇರುವಂತಹ ಸಿಸಿಟಿವಿ ಮರೆಮಾಚಲು ಹಂತಕರು ಪ್ಲಾನ್ ಕೂಡ ಮಾಡಿದ್ರಂತೆ. ಪ್ರತಿಯೊಂದು ಸಿಸಿಟಿವಿಗಳ ಮೇಲೆ ಕಣ್ಣಿಟ್ಟಿದ್ದಂತಹ ಹಂತಕರು ಸಿಸಿಟಿವಿ ದೃಶ್ಯ ಮರೆಮಾಚಲು ವಾಹನಗಳಿಗೆ ಕಾಯ್ತಾ ಇದ್ರು. ಕ್ಯಾಂಟರ್, ಬಸ್, ಲಾರಿ ಬರ್ತಾ ಇದ್ದಂತೆ ಮುಂದೆ ಸಾಗ್ತಾ ಇದ್ರು. ಸುಮಾರು 50ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. 7 ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಆರೋಪಿಗಳು ಓಡಾಡೋದು ಈಗ ಪತ್ತೆಯಾಗಿದೆ. ಹೀಗೆ ಸಿಸಿಟಿವಿ ದೃಶ್ಯಗಳಲ್ಲಿ ಕ್ಯಾಪ್ಚರ್ ಆಗಬಾರ್ದು, ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಹೇಗೆಲ್ಲ ಇವರು ಪ್ಲಾನಿಂಗ್ ಮಾಡಿದ್ರು ಅನ್ನೋಂಥದ್ದು ಈಗ ಪೊಲೀಸರು ತಿಳಿಸ್ತಾ ಇದ್ದಾರೆ. ನೋಡಿ, ದೊಡ್ಡ ದೊಡ್ಡ ಕ್ಯಾಂಟರ್ಗಳು, ಬಸ್ಸು, ಲಾರಿ, ದೊಡ್ಡ ದೊಡ್ಡ ವಾಹನಗಳು ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಅಡ್ಡ ಬಂದು ಹೇಗೋ ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ ಆ ರೀತಿಯಾಗಿ ಅವರು ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. ಅದರ ಜೊತೆಗೆ ಸುಮಾರು 50ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನು ಪೊಲೀಸರು ಈಗ ಪರಿಶೀಲನೆ ಮಾಡಿದ್ದಾರೆ. ಸುತ್ತಮುತ್ತ ಕೆಆರ್ಪುರಂ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಫುಟೇಜ್ಗಳನ್ನು ಪೊಲೀಸರು ಈಗ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 7 ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಆರೋಪಿಗಳು ಓಡಾಡೋದು ಪತ್ತೆಯಾಗಿದೆ.